ಸ್ನೇಹಿತರೆ, ಇವರು ಸೀಮಾ ಅಂತ 37 ವಯಸ್ಸಾಗಿರುತ್ತೆ. ಜೀವನದಲ್ಲಿ ಇರುವ ಇವರ ಸಮಸ್ಯೆ ನೋಡಿ ಬೆಳಗ್ಗೆ ಆಸೆ ಆಗುತ್ತೆ, ಆದರೆ ಯಜಮಾನರು ಜೊತೆಗೆ ಇರಲ್ಲ ಎಂದು ಹೇಳಿಕೊಂಡಿದ್ದಾರೆ. ನನ್ನ ಜೀವನದ ಪರಿಸ್ಥಿತಿ ಆಸೆ ಆದಾಗ ಗೂಟ ಇವರಿಗೆ ಸಿಗುತ್ತಿಲ್ಲ. ಸೊ ಹಾಗಾಗಿ ಫೈನಲಿ ನಮ್ಮನ್ನು ಸಂಪರ್ಕಿಸಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಇವರ ಮುಖ್ಯ ಬಯಕೆ ಹಣ ಕೊಟ್ಟು ಮಾಡಿಸಿಕೊಳ್ಳಬೇಕು. ಈ ಒಂದು ಬಯಕೆ ಈಡೇರಿಸಿಕೊಳ್ಳಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಇವರು ಸ್ನೇಹಿತರೆ ಹಾಸನ ಜಿಲ್ಲೆಯ ಅರ್ಕಲ್ಗೂಡಿಂದ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಇವರ ಹತ್ತಿರ ಹೊಂಡಾ ಕಂಪನಿಯ 1.5 ಲೀಟರ್ ಟೆಕ್ ಪೆಟ್ರೋಲ್ ಇಂಜಿನ್ನ ಒಂದು ಕಾರ್ ಕೂಡ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಬೆಳಗ್ಗೆ ಆಸೆ ಆಗಲು ಕಾರಣ, ಇವರಿಗೆ ಸ್ನೇಹಿತರೆ ಬೆಳಗ್ಗೆ ಆಸೆ ಆಗಲು ಕಾರಣ ಏನಿದೆ ಇಲ್ಲಿ ನೋಡೋಣ. ಪ್ರತಿದಿನ ರಾತ್ರಿ 10 ಗಂಟೆಗೆ ಆಸೆ ಶುರು ಆಗುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಆದರೆ ಯಜಮಾನರು ಕೆಲಸದಿಂದ ರಾತ್ರಿ 12 ಗಂಟೆಗೆ ಸುಸ್ತಾಗಿ ಬರುತ್ತಾರೆ. ಊಟ ಮಾಡಿದ ತಕ್ಷಣ ಮಲಗಿಬಿಡುತ್ತಾರೆ. ಇವರು ಕಂಟ್ರೋಲ್ ಮಾಡಿಕೊಂಡು ಹಾಗೆ ಮಲಗುತ್ತಾರೆ. ಆದರೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಆಸೆ ಚಿಗುರೋದಕ್ಕೆ ಶುರು ಆಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಒಟ್ಟಾಗಿ ಸ್ನೇಹಿತರೆ ರಾತ್ರಿ ಸಮಯದಲ್ಲಿ ಇವರಿಗೆ ತೃಪ್ತಿ ಆಗಲ್ಲ ಆ್ಯಂಡ್ ಗಂಡ ಮಾಡೋದು ಇಲ್ಲ. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಆಸೆ ಆಗೋದಕ್ಕೆ ಒಂದು ಕಾರಣ ಆಗಿರುತ್ತೆ. ಆಸೆ ಈಡೇರಿಸಿಕೊಡಲು ಈ ರೀತಿ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಮೊದಲನೇದಾಗಿ ಯಜಮಾನರು ಬೆಳಗ್ಗೆ ಬೇಗ ಕೆಲಸಕ್ಕೆ ಹೋಗುತ್ತಾರೆ. ಮನೆಗೆ ಬರಲು ರಾತ್ರಿ 11 ಗಂಟೆ ಆಗುತ್ತದೆ. ನಿಮಗೆ ಬೆಳಗ್ಗೆ 10 ಗಂಟೆಗೆ ಕರೆ ಮಾಡಿ ವಿಳಾಸ ಕೊಡುತ್ತೇನೆ ಎಂದು ಹೇಳಿದ್ದಾರೆ. ದಿನಪೂರ್ತಿ ಕನಿಷ್ಠ 5 ಸಲ ಆದರೂ ಮಾಡಿಸಿಕೊಳ್ಳಲು ನಿರ್ಧರಿಸಿದ್ದೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದು ಸ್ನೇಹಿತರೆ ಇವರ ಹತ್ತಿರ ಇರ್ತಕ್ಕಂಥ ಟೆಕ್ ಪೆಟ್ರೋಲ್ ಇಂಜಿನ್ ಕಾರ್ ಆಗಿರುತ್ತೆ. ಸೊ ನೋಡ್ಬೋದು ಹೊಂಡಾ ಕಂಪ್ನಿ ಕಾರ್ ಆಗಿದೆ. ಸೊ ಬನ್ನಿ. The 1.5 liter high-tech petrol engine boost of Honda innovative VTEC turbocharging technology, delivering a powerful performance with a maximum output of 190 PS and a Turbo of 243 Nm. The engine is also equipped with Honda Earth Dreams technology, which optimizes fuel efficiency, reducing emission and providing a smooth and quick drive. ಈ ಕಾರಲ್ಲಿ ಸ್ನೇಹಿತರೆ ವಿಟೆಕ್ ಟರ್ಬೋ ಚಾರ್ಜಿಂಗ್ ಟೆಕ್ನಾಲಜಿ ಇರುತ್ತೆ. ಅದರ ಜೊತೆಗೆ ಪವರ್ಫುಲ್ ಪರ್ಫಾರ್ಮೆನ್ಸ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆ ಅವರೇಜ್ ಇದೆ ಆ್ಯಂಡ್ ಹೈಟೆಕ್ ಪೆಟ್ರೋಲ್ ಇಂಜಿನ್ ಇರುತ್ತೆ. ಸೊ ಹಾಗಾಗಿ ಒಳ್ಳೆ ಅವರೇಜ್ ಕೂಡ ಕೊಡುತ್ತೆ ಮತ್ತು 190 PS ಆ್ಯಂಡ್ 243 Nm ಟೋರಿಕೋ ಆಗಿರುತ್ತೆ. ಇದಿಷ್ಟು ಸ್ನೇಹಿತರೆ ಇವರು ತನ್ನ ಕಾರ್ ಬಗ್ಗೆ ಮತ್ತು ತನ್ನ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಇವರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ. ಅದೇ ರೀತಿ ಸ್ನೇಹಿತರೆ ನಿಮಗೆ ಇದೇ ರೀತಿ ಹೊಸ ಪ್ರೊಫೈಲ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಇದೇ ರೀತಿ ಹೊಸ ಪ್ರೊಫೈಲ್ ಮಾಹಿತಿಗಳು ಸಿಗ್ತಾ ಇರುತ್ತವೆ.